ಒಂದಾನೊಂದು ಕಾಲದಲ್ಲಿ ಅಂಗದೇಶದ ರಾಜಧಾನಿಯಾದ ಚಂಪಾನಗರದಲ್ಲಿ ಕರ್ಣ ಎಂಬ ಬಾಲಕನಿದ್ದನು. ಆತನು ನೋಡಲು ಸುಂದರನಾಗಿದ್ದನು, ಬುದ್ಧಿವಂತನಾಗಿದ್ದನು ಮತ್ತು ಬಿಲ್ಲುವಿದ್ಯೆಯಲ್ಲಿ ನಿಪುಣನಾಗಿದ್ದನು. ಆದರೆ ಅವನೊಬ್ಬ ಸೂತಪುತ್ರ, ರಥವನ್ನು ಓಡಿಸುವವನ ಮಗ ಎಂಬ ಕಾರಣಕ್ಕೆ ಜನರು ಅವನನ್ನು ಕೀಳಾಗಿ ಕಾಣುತ್ತಿದ್ದರು. ಕರ್ಣನಿಗೆ ಬಿಲ್ಲುವಿದ್ಯೆಯಲ್ಲಿ ಅರ್ಜುನನಂತೆ ಶ್ರೇಷ್ಠನಾಗಬೇಕೆಂಬ ಆಸೆಯಿತ್ತು. ಆತನು ಗುರು ದ್ರೋಣಾಚಾರ್ಯರಲ್ಲಿ ವಿದ್ಯೆ ಕಲಿಯಲು ಹೋದನು. ಆದರೆ ದ್ರೋಣಾಚಾರ್ಯರು ಸೂತಪುತ್ರನಿಗೆ ವಿದ್ಯೆ ಕಲಿಸಲು ನಿರಾಕರಿಸಿದರು. ಇದರಿಂದ ಕರ್ಣನಿಗೆ ತುಂಬಾ ಬೇಸರವಾಯಿತು. ಒಂದು ದಿನ ಕರ್ಣನು ಪರಶುರಾಮನ ಆಶ್ರಮಕ್ಕೆ ಹೋದನು. ಪರಶುರಾಮನು ಕ್ಷತ್ರಿಯರಿಗೆ ಮಾತ್ರ ವಿದ್ಯೆ ಕಲಿಸುತ್ತಿದ್ದರು. ಕರ್ಣನು ತಾನು ಬ್ರಾಹ್ಮಣನೆಂದು ಸುಳ್ಳು ಹೇಳಿ ಪರಶುರಾಮನಲ್ಲಿ ಶಿಷ್ಯನಾದನು. ಪರಶುರಾಮನು ಅವನಿಗೆ ಬಿಲ್ಲುವಿದ್ಯೆಯ ಗುಟ್ಟುಗಳನ್ನು ಕಲಿಸಿದನು. ಒಂದು ದಿನ ಪರಶುರಾಮನು ಕರ್ಣನ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದ್ದನು. ಆಗ ಒಂದು ಜೇನುಹುಳು ಕರ್ಣನ ತೊಡೆಯನ್ನು ಕಚ್ಚಿತು. ಆದರೆ ಕರ್ಣನು ಗುರುಗಳಿಗೆ ತೊಂದರೆಯಾಗಬಾರದೆಂದು ನೋವನ್ನು ಸಹಿಸಿಕೊಂಡನು. ಪರಶುರಾಮನು ಎಚ್ಚರವಾದಾಗ ಕರ್ಣನ ತೊಡೆಯಲ್ಲಿ ರಕ್ತ ಸುರಿಯುತ್ತಿರುವುದನ್ನು ನೋಡಿದನು. ಆತನು ಕರ್ಣನು ಬ್ರಾಹ್ಮಣನಲ್ಲ, ಕ್ಷತ್ರಿಯನೆಂದು ತಿಳಿದುಕೊಂಡನು. ಪರಶುರಾಮನು ಕೋಪದಿಂದ ಕರ್ಣನಿಗೆ ಶಾಪ ಕೊಟ್ಟನು. ಅವಶ್ಯಕತೆ ಇದ್ದಾಗ ತಾನು ಕಲಿಸಿದ ವಿದ್ಯೆಯನ್ನು ಮರೆತು ಬಿಡುವಂತೆ ಶಾಪ ಕೊಟ್ಟನು. ಕರ್ಣನಿಗೆ ತುಂಬಾ ದುಃಖವಾಯಿತು. ನಂತರ ಕರ್ಣನು ಹಸ್ತಿನಾವತಿಗೆ ಹೋದನು. ಅಲ್ಲಿ ದುರ್ಯೋಧನನು ಅವನನ್ನು ಗೌರವಿಸಿ ಅಂಗದೇಶದ ರಾಜನನ್ನಾಗಿ ಮಾಡಿದನು. ಕರ್ಣನು ದುರ್ಯೋಧನನಿಗೆ ನಿಷ್ಠಾವಂತ ಮಿತ್ರನಾದನು. ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣನು ಕೌರವರ ಕಡೆಯಿಂದ ಹೋರಾಡಿದನು. ಆತನು ಪಾಂಡವರ ವಿರುದ್ಧ ವೀರಾವೇಶದಿಂದ ಹೋರಾಡಿದನು. ಆದರೆ ಪರಶುರಾಮನ ಶಾಪದಿಂದಾಗಿ ಅವಶ್ಯಕತೆ ಇದ್ದಾಗ ತಾನು ಕಲಿತ ವಿದ್ಯೆಯನ್ನು ಮರೆತುಬಿಟ್ಟನು. ಕೊನೆಗೆ ಅರ್ಜುನನು ಕರ್ಣನನ್ನು ಸೋಲಿಸಿದನು. ಕರ್ಣನು ವೀರಮರಣವನ್ನು ಹೊಂದಿದನು. ಕರ್ಣನು ತನ್ನ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿದನು. ಆದರೆ ಅವನು ತನ್ನ ಧೈರ್ಯ ಮತ್ತು ನಿಷ್ಠೆಯಿಂದ ಎಲ್ಲರ ಮನಸ್ಸನ್ನು ಗೆದ್ದನು.